ನತ್ವಾ ವರದರಾಜಂ ಚ ಪಕ್ಷಿತೀರ್ಥಂ ತಥೋಯಯವು, ವರದರಾಜನನ್ನು ನಮಸ್ಕರಿಸಿದ. ಅದಾದ್ಮೇಲೆ ಕಂಚಿನಗರವನ್ನು ಬಿಟ್ಟು ಮುಂದೆ ಪಕ್ಷಿತೀರ್ಥ ಅಂತಿದೆ, ಅದೆಲ್ಲ ಸುತ್ತಮುತ್ತಲಿರುವಂಥ ಪ್ರದೇಶಗಳು. ಆ ಪಕ್ಷಿತೀರ್ಥವನ್ನು ಆತ ತಲುಪಿದ. ಅಲ್ಲಿ ಪೂಷಾ ವಿಧಾತೃ ಅನ್ನುವ ಹೆಸರಿನ 2 ಪಕ್ಷಿಗಳಿವೆ ಅಂತ ಇವೆ, ಅಥವಾ ಮಧ್ಯಾಹ್ನ ಹೊತ್ತಿಗೆ ಅವು ಬರ್ತವೆ ಅಂತ ಅಲ್ಲಿ ಸ್ಥಳೀಕರೊಬ್ಬರು ಹೇಳಿದ ಮಾಹಿತಿ. ಆ 2 ಪಕ್ಷಿಗಳನ್ನು ಪೂಜೆ ಮಾಡಿದ ಸೀತೆಯ ಜೊತೆಗೂಡಿ. ದೇವತಾಂಶ ಸಂಭೂತವಂತೆ ಯಾವುದಾದ್ರು ಪಕ್ಷಿಗಳಿದ್ದಿರಬೇಕು. ಆ ಪಕ್ಷಿಗಳನ್ನು ಪೂಜೆ ಮಾಡಿದ. ಅಲ್ಲಿ ಏನು ನೋಡ್ಬೇಕಂತಂದ್ರೆ ಪಕ್ಷಿ ತೀರ್ಥ ಅಂತಿದೆಯಲ್ಲ, ಆ ಪಕ್ಷಿ ತೀರ್ಥಕ್ಕೆ ಇವತ್ತಿನ ಹೆಸರು ಏನು? ಇದು ತಮಿಳುನಾಡಿನ ಪ್ರದೇಶ ಇದೆ. ಈ ತಮಿಳುನಾಡಿನ ಪ್ರದೇಶದಲ್ಲಿ ಪಕ್ಷಿ ತೀರ್ಥ ಅಂದ್ರೆ ಏನು ಅಂತಂದ್ರೆ ತಿರು ಕಳ್ಳು ಕುಂಡ್ರಂ ಅಂತ ಒಂದು ಪ್ರದೇಶ. ತಿರು ಅಂದ್ರೆ ಆ ಪ್ರಕಾರ ಶ್ರೀ ಅಂತ ಅದೆಲ್ಲರಿಗೂ ಗೊತ್ತಿದ್ದೇವೆ. ಕಳ್ಳು ಅಥವಾ ಕಳ್ಳು ಅಂತಾರೆ ಅವರು ತಮಿಳಿನಲ್ಲಿ. ಅದೊಂದು ವಿಶಿಷ್ಟವಾದ ಅಕ್ಷರ ತಮಿಳಿನಲ್ಲಿ. ಇಂಗ್ಲಿಷ್ನಲ್ಲಿ ಬರೆಯುವಾಗ ZZU ಅಂತ ಬರೀತಾರೆ. ಝೆಡ್ ಅನ್ನೋ ಉಚ್ಚಾರಕ್ಕೆ ಳು ಅಂತ ನಾವು ಕನ್ನಡದಲ್ಲಿ ಅಂತೀವಿ. ಆದರೆ ಪೂರ್ಣವಾಗಿ ಳು ಅಲ್ಲ, ಅದು ತಮಿಳಿನಲ್ಲಿ ಝ ಅಂತ ಉಚ್ಚಾರ ಮಾಡ್ತಾರೆ. ಅಂತ ಒಂದು ವಿಶಿಷ್ಟವಾದ ಉಚ್ಚಾರ ಅದು. ತಿರು ಕಳ್ಜು ಕುಂಡ್ರಂ ಅಂತ ಪ್ರದೇಶ. ತಿರು ಅಂದ್ರೆ ಶ್ರೀ ಅಂತ ಅರ್ಥ, ಕಳ್ಜು ಅಂದ್ರೆ ಹದ್ದು ಪಕ್ಷಿ ಅಂತ ಅರ್ಥ, ಕುಂಡ್ರಂ ಅಂದ್ರೆ ಬೆಟ್ಟ. ಆ ಬೆಟ್ಟದ ಮೇಲೆ ಆ ದೇವಾಲಯ, ಅಲ್ಲಿ ಆ ಪಕ್ಷಿಗಳು ಬರುವಂಥ ಪ್ರದೇಶ ಅದು. ಇವತ್ತು ಕೂಡ ಪಕ್ಷಿಗಳು ಬರ್ತವೆ ಅಂತ ನಾವು ಕೇಳಿದ್ದೀವಿ ಅಂತ ಅಲ್ಲಿ ಅವರು ಹೇಳಿದ ಮಾಹಿತಿ ಅದು. ಪೂಷಾ ವಿಧಾತೃ ಅನ್ನುವ ಹೆಸರಿನ 2 ಪಕ್ಷಿಗಳು. ಅಲ್ಲಿಂದ ಮುಂದೆ ಆ ಪುಷ್ಪಕ ವಿಮಾನವನ್ನು ಏರಿ ಆತ ಕ್ಷೀರ ನದಿ ಅನ್ನೋ ಪ್ರದೇಶಕ್ಕೆ ಬಂದ. ಕ್ಷೀರ ನದಿ ಅಂತಂದ್ರೆ ಇವತ್ತು ತಮಿಳುನಾಡಿನಲ್ಲಿ ಪಾಲಾರ ಅಂತ ಕರ್ಕೋತದೆ. ಕ್ಷೀರ ಅಂದ್ರೆ ಪಾಲ್ ತಮಿಳಿನಲ್ಲಿ, ಆರ್ ಅಂದ್ರೆ ನದಿ. ಕ್ಷೀರ ನದಿಗೆ ಅದು ಪಾಲಾರ ಅಂತ ಇವತ್ತಿನ ಹೆಸರು. ಇವತ್ತಿನ ಚೆನ್ನೈ ಮತ್ತು ವಿಳ್ಳುಪುರಂ ನಡುವಿನ ದಾರಿ ಏನಿದೆ ಅಲ್ಲಿ ಸಿಗುವಂಥ ಪ್ರದೇಶ ಅದು ಕ್ಷೀರ ನದಿ. ಕ್ಷೀರ ನದಿ ವಿಗಾಹ್ಯ, ಕ್ಷೀರ ನದಿಯಲ್ಲೇ ಆತ ಅವಗಾಹನ ಮಾಡಿದ. ನತ್ವಾ ತ್ರಿವಿಕ್ರಮಂ, ಅಲ್ಲಿಂದ ಮುಂದೆ ತ್ರಿವಿಕ್ರಮ ರೂಪಿಯಾದ ಭಗವಂತನನ್ನ ನಮಸ್ಕರಿಸಿದ. ಎಲ್ಲಿ ತ್ರಿವಿಕ್ರಮ ಅಂದ್ರೆ ತಿರುಕೊಯ್ಲೂರು. ಆ ತಿರುಕೊಯ್ಲೂರು ಅಂತ ಇವತ್ತಿನ ಹಿಂದಿನ ಉತ್ತರಾದಿ ಮಠಾಧೀಶರಾದ ರಘುತ್ತಮ ಸ್ವಾಮಿಗಳು ಬೃಂದಾವನ ಇರುವಂಥ ಜಾಗ ಅದು. ಅದು ಈ ಚೆನ್ನೈ ಮತ್ತು ವಿಳ್ಳುಪುರಂ ಆ ಪ್ರದೇಶದಲ್ಲೇ ಬರುವಂಥ ಪ್ರದೇಶ ಇದು ತಿರುಕೊಯ್ಲೂರು. ಅಲ್ಲೇ ತ್ರಿವಿಕ್ರಮ ರೂಪಿಯಾದ ಭಗವಂತನನ್ನ ನಮಸ್ಕರಿಸಿದ. ಅಲ್ಲಿಂದ ಮುಂದೆ ಅರುಣಾಚಲಕ್ಕೆ ಹೋದ ಅಂತಿದೆ. ಅರುಣಾಚಲ ಅಂತಂದ್ರೆ ಈಗ ತಮಿಳುನಾಡಿನಲ್ಲಿ ಅದು ತಿರುವಣ್ಣಾಮಲೈ. ಅರುಣಾಚಲ ಅಂದ್ರೆ ಪರ್ವತ, ಮಲೈ ಅಂತ ತಮಿಳಿನಲ್ಲಿರುವಂಥ ಶಬ್ದ ಅದು. ತಿರುವಣ್ಣಾಮಲೈ ಅಂತ ಇವತ್ತೇನು ಕರೆಸ್ಕೊತದೆ, ಅಲ್ಲಿ ಅರುಣಾಚಲೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ. ಮತ್ತು ಆಧುನಿಕ ಕಾಲದ ಮಹರ್ಷಿಗಳಂತ ರಮಣ ಮಹರ್ಷಿಗಳ ತಪೋಭೂಮಿ ಅದು. ಆ ಪ್ರದೇಶಕ್ಕೆ ಅಲ್ಲಿ ಬಂದು ಅಲ್ಲಿ ಮುಕ್ತಿಯ ಸ್ಮರಣಾದೇವ ನತ್ವಾತಮ ಅರುಣಾಚಲಂ, ಯಾವ ಅರುಣಾಚಲೇಶ್ವರನನ್ನ ಈಶ್ವರನನ್ನ ಸ್ಮರಣ ಮಾಡ್ಕೊಳ್ಳೋದ್ರ ಮೂಲಕ ಮನುಷ್ಯ ಮುಕ್ತಿಯನ್ನು ಪಡ್ಕೊಳ್ತಾನೆ. ಬರೇ ಸ್ಮರಣ ಮಾಡ್ಕೊಂಡ್ರೆ ಸಾಕು. ಅದನ್ನು ಆತ ತಲುಪಿದ. ಅಲ್ಲಿ ಇರುವಂಥ ನದಿ ಯಾವುದಂದ್ರೆ ಮಣಿಮುಕ್ತಾ ನದಿ ಅಂತ, ಒಂದು ಸುಂದರವಾದಂಥ ಹೆಸರು. ಆ ಮಣಿಮುಕ್ತಾ ನದಿಯ ಪ್ರದೇಶದಲ್ಲಿ ಇರುವಂಥ ಜಾಗ ಅದು. ಮಣಿಮುಕ್ತಾ ನದಿ ತೀರೆ ವೃದ್ಧಾಚಲ ಮಗಾತ್ಮತಃ, ಅಲ್ಲಿಂದ ಮುಂದೆ ವೃದ್ಧಾಚಲ ಅನ್ನುವ ಪ್ರದೇಶ. ವೃದ್ಧಾಚಲೇಶ್ವರ ಅಂತ ಭಗವಂತನ ಹೆಸರು. ಆ ಭಗವಂತನನ್ನ ಪೂಜಿಸಿದ. ಅದಕ್ಕೀಗ ವೃದ್ಧಗಿರೀಶ ಅಂತ ಕರೀತಾರೆ. ವೃದ್ಧಾಚಲ ಅಂದ್ರೆ ವೃದ್ಧಗಿರೀಶ ಅಂತದು ಸಂಸ್ಕೃತದ ಹೆಸರು. ವೃದ್ಧಾಚಲ ಅಂತ ತಮಿಳಿನಲ್ಲಿ ಏನು ಹೆಸರಿದೆ ಇದು ವೃದ್ಧಗಿರೀಶ ಅಂತ ಅಲ್ಲಿ ಸ್ಥಳೀಕರು ಅದನ್ನು ಕರೀತಾರೆ ಅಂತ ನಮಗೆ ಚಿಕ್ಕದ ಮಾಹಿತಿ. ಮುಂದೆ ವಟಪಾಲ ಅಂತ ಒಂದು ಪ್ರದೇಶ. ವಟಪಾಲೇಶ್ವರನನ್ನು ಪೂಜಿಸಿದ ಅಂತಿದೆ. ಆ ವಟಪಾಲ ಅನ್ನೋ ಸ್ಥಳದಲ್ಲಿ ಇವತ್ತಿನ ತಮಿಳಿನ ಹೆಸರು ಏನಿದೆ ಅದು ನಮಗೆ ಸಿಗಲಿಲ್ಲ ಮಾಹಿತಿ. ವಟಪಾಲೇಶ್ವರಂ ಪೂಜ್ಯ ಹೀಗಿದೆ. ವಟಪಾಲ ಅಂತಂದ್ರೆ ವಟ್ಟಪಾಲ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ವಟಪಾಲ ಎರಲವ ವಟ್ಟಪಾಲ, ಅದು ತಮಿಳಿನಲ್ಲಿ ವಟ್ಟಪಾಲ ಅದರಲ್ಲಿ ಓ ಅಂತ ಏನು ಬರ್ತದಲ್ಲ ಅದು ವಟ್ಟಪಾಲ ಅಂತಾಗಿದೆ. ಅಲ್ಲಿರುವಂಥ ವಟ್ಟಪಾಲೇಶ್ವರ ಅಂದ್ರೆ ಯಾರು ಅಂದ್ರೆ ನರಸಿಂಹನ ದೇವಾಲಯ ಅಲ್ಲಿದೆ. ತಮಿಳುನಾಡಿನಲ್ಲಿ ಬೇಕಾದಷ್ಟು ನರಸಿಂಹನ ದೇವಾಲಯಗಳು. ಅದನ್ನು ಆತ ತಲುಪಿದ. ತಲುಪಿ ಅಲ್ಲಿ ವಟ್ಟಪಾಲೇಶ್ವರನನ್ನು ಪೂಜಿಸಿದ.
ಅಲ್ಲಿಂದ ಮುಂದೆ ಶ್ರೀಮುಷ್ಟಿ ಅಂತಿದೆ. ಶ್ರೀಮುಷ್ಟಿ ಅಂದರೆ ಇವತ್ತಿನ ಶ್ರೀಮುಷ್ಣ ಕ್ಷೇತ್ರ. ಅಲ್ಲಿ ಯಜ್ಞವರಾಹನನ್ನು ಪೂಜೆ ಮಾಡಿದ, ಜಗದೀಶ್ವರನ ಅಂತ ಯಜ್ಞವರಾಹನನ್ನು ಪೂಜೆ ಮಾಡಿದ. ಅಲ್ಲಿಂದ ಮುಂದೆ ಚಿದಂಬರಂ ಪ್ರದೇಶಕ್ಕೆ, ಚಿದಂಬರಂಗೆ ಚಿತ್ರಕೂಟ ಅಂತ ಪ್ರಾಚೀನ ಹೆಸರು. ಆ ಚಿತ್ರಕೂಟದ ಅಥವಾ ಚಿದಂಬರಂಗೆ ಬಂದು ಅಲ್ಲಿ ಭಗವಂತನನ್ನು ಪೂಜಿಸಿದ. ಅದು ಕೂಡ ದರ್ಶನಾದೇವ ಮುಕ್ತಿದಂ. ಚಿದಂಬರೇಶ್ವರನನ್ನು ಪೂಜೆ ಮಾಡಿದರೆ ಅದು ಕೂಡ ದರ್ಶನದಿಂದಲೇ ಮುಕ್ತಿ ಕೊಡುವಂಥ ಫಲ. ಅಲ್ಲಿ ಶಿಲ್ಪಕಲೆಗಳ ನೆಲೆಬೀಡದು. ಬೇಕಾದಷ್ಟು ಶಿಲ್ಪಕಲೆಗಳ ದರ್ಶನವನ್ನು ನಾವಲ್ಲಿ ಮಾಡಬಹುದು. ಅದರಲ್ಲಿ ಒಂದು ವೈಶಿಷ್ಟ್ಯ ಏನಂತಂದ್ರೆ ಹೀಗಿದೆ. ಇಲ್ಲಿ ಶೇಷದೇವರು ಸ್ವಯಂ ಶಿಲೆಯಲ್ಲಿ ತಾಂಡವಾಕೃತಿಯನ್ನು ರಚನೆ ಮಾಡಿದ್ದಾರೆ. ಈಶ್ವರ ತಾಂಡವ ನೃತ್ಯವನ್ನು ಮಾಡುವಂಥ ಒಂದು ಚಿತ್ರಣವನ್ನು ಸ್ವಯಂ ಶೇಷ ಅಲ್ಲಿ ಮಾಡಿದ್ದಾನೆ ಅಂತ ಒಂದು ಪ್ರದೇಶ ಅದು. ಲಿಖಿತ ಯತ್ರ ಶೇಷೇಣ ಶಿಲಾಯಾಮ್ ತಾಂಡವಾಕೃತಿ. ಅಲ್ಲಿಂದ ಮುಂದೆ ಕಾವೇರಿ ನದಿ, ಸುತ್ತಮುತ್ತಲ ಕಾವೇರಿ ನದಿ ಹರಿತದಲ್ಲಿ. ಕಾವೇರಿಯಿಂದ ತಟಸ್ಥೀರ್ಥ ಸಿಂಹಕ್ಷೇತ್ರಂ ತಥೋಯೋ. ಸಿಂಹಕ್ಷೇತ್ರ ಅಂತ ಒಂದು ಕ್ಷೇತ್ರ ಇದೆ. ಅದ್ಯಾವುದಂದ್ರೆ ಚಿಂತರವೇಲಿ ಅಂತ ಹೇಳ್ತಾರೆ ಅದನ್ನು. ಚಿಂತರವಾಡಿ ಅಂತ ಕೂಡ ಹೀಗೆ ಹೇಳ್ತಾರೆ ನೆನಪು. ಅಂತ ಒಂದು ಪ್ರದೇಶಕ್ಕೆ ಬಂದು ಅಲ್ಲಿ ಆ ಸಿಂಹಕ್ಷೇತ್ರದಲ್ಲಿ ನರಸಿಂಹರೂಪಿಯಾದ ಭಗವಂತನಿಗೆ ನಮಸ್ಕಾರವನ್ನು ಸಲ್ಲಿಸಿದ. ಮುಂದೆ ಬ್ರಹ್ಮಪುರೇಶ ಅಂತಿದೆ. ಆ ಬ್ರಹ್ಮಪುರೇಶ ಅಂತ ಅನ್ನೋದು ಯಾವುದು ಅಂತ ನಮಗೆ ಇವತ್ತು ಮಾಹಿತಿ ಸಿಗಲಿಲ್ಲ. ಇವತ್ತು ಅದಕ್ಕೆ ಆ ಬ್ರಹ್ಮಪುರೇಶನಿಗೆ ಏನಂತಾರೆ? ಬಹುತೇಕ ಶಬ್ದಗಳನ್ನು ತಮಿಳರು ಏನು ಮಾಡ್ತಾರೆ, ಸಂಸ್ಕೃತದ ಮೂಲ ಶಬ್ದಗಳನ್ನು ಅದನ್ನೆಲ್ಲ ತಮ್ಮ ತಮಿಳು ಭಾಷೆಗೆ ಅನುವಾದ ಮಾಡ್ಕೊತಾರೆ. ಹಾಗಾಗಿ ಇವತ್ತು ಅದಕ್ಕೆ ಏನು ಹೆಸರಿದೆ ಅಂತ ಸಿಗಲಿಲ್ಲ. ಅಲ್ಲಿಂದ ಮುಂದೆ ನತ್ವಾ ಬ್ರಹ್ಮಪುರೇಶಂ ಚ ವೈದ್ಯನಾಥಂ ಪ್ರಣಮ್ಯ ಸಹ. ವೈದ್ಯನಾಥನನ್ನು ನಮಸ್ಕರಿಸಿದ. ಬ್ರಹ್ಮಪುರೇಶನನ್ನ ಮತ್ತು ವೈದ್ಯನಾಥನನ್ನ ಇಬ್ಬರನ್ನೂ ನಮಸ್ಕರಿಸಿದ. ಹಾಗಾಗಿ ಬ್ರಹ್ಮಪುರೇಶ ಬೇರೆ, ವೈದ್ಯನಾಥೇಶ್ವರ ಬೇರೆ. ಆ ವೈದ್ಯನಾಥೇಶ್ವರನಿಗೆ ವೈದೀಶ್ವರ ಕೋಯಿಲ್ ಅಂತಾರೆ. ಈಗ ಕೋಯಿಲ್ ಅಂದರೆ ಗುಡಿ ತಮಿಳಿನಲ್ಲಿ. ವೈದೀಶ್ವರ ಕೋಯಿಲ್ ಅಂತ ಅರ್ಥ ಹೆಸರಿದೆ. ಆ ಪ್ರದೇಶಕ್ಕೆ ಬಂದು ವೈದ್ಯನಾಥೇಶ್ವರನಿಗೆ ನಮಸ್ಕರಿಸಿದ. ಅಲ್ಲಿಂದ ಮುಂದೆ ಇರುವಂಥ ಪ್ರದೇಶ ಅಂದರೆ ಶ್ವೇತಾರಣ್ಯಂ ತಥೋಗತ್ವ. ಶಂಖಮುಖಿ ಅಂತ ನದಿ ಇದೆ, ಶ್ವೇತಾರಣ್ಯ ಅಂತ ಪ್ರದೇಶ. ಆ ಶ್ವೇತಾರಣ್ಯ ಅಂತಂದ್ರೆ ಅದನ್ನು ಹೀಗೆ ಕರೀತಾರೆ, ತಿರುವೇಂಗಾಡು ಅಂತ ಕರೀತಾರೆ. ತಿರು ಅಂದರೆ ಯಥಾ ಪ್ರಕಾರ ಶ್ರೀ, ಶ್ವೇತ ಅಂದರೆ ವೇಣ್, ಬಿಳಿ ಅಂತ ತಮಿಳಿನಲ್ಲಿ. ಅರಣ್ಯ ಅಂದರೆ ಕಾಡು. ಇದು ತಿರುವೇಂಗಾಡು ಅಂತ ಈಗ ಹೆಸರು ಗಳಿಸಿದೆ. ಆ ಪ್ರದೇಶಕ್ಕೆ ಶ್ವೇತಾರಣ್ಯಕ್ಕೆ ಬಂದು ಅಲ್ಲಿ ಶಂಖಮುಖಿ ನದಿಯನ್ನು ಸಂದರ್ಶನ ಮಾಡಿ ಅಲ್ಲಿ ಸ್ನಾನ ಮಾಡಿದ. ಮುಂದೆ ಛಾಯಾವನ ಅಂತಿದೆ. ಆ ಛಾಯಾವನ ಅಂದರೆ ಏನು ನಮಗದ್ರದ್ದು ಮಾಹಿತಿ ಸಿಗಲಿಲ್ಲ. ಅಲ್ಲಿ ಸ್ಥಳೀಕರಣ ಕೇಳಿದ್ರು ಕೂಡ. ಛಾಯಾವನವನ್ನು ನೋಡಿ ಗೌರಿ ಮುಖಂ, ಗೌರಿ ಮಯೂರಕಂ, ಗೌರಿ ದೇವಿ ಏರುವಂಥ ಒಂದು ಮಯೂರ ಅಂತ ಕೆಲವರು ಅದನ್ನು ಹೇಳ್ತಾರೆ. ಅದೇನಂತ ನೋಡಬೇಕು. ವೇದಾರಣ್ಯದಲ್ಲಿ ಆ ಶ್ವೇತಾರಣ್ಯ ಅಂತ ಏನು ಬಂತು, ಅಲ್ಲಿ ಶಂಖಮುಖಿ ನದಿಯಲ್ಲಿ ಸ್ನಾನ ಮಾಡಿದ. ಅಲ್ಲಿಂದ ಮುಂದೆ ಛಾಯಾವನಕ್ಕೆ ಬಂದು ಅಲ್ಲಿ ಗೌರಿ ಮಯೂರ ಅಂತ ಇನ್ನೊಂದು ಪ್ರದೇಶ, ಅದೆಲ್ಲ ಈಗ ಬದಲಾವಣೆ ಆಗಿರ್ಬೇಕು ಹೆಸರುಗಳು. ಮತ್ತು ಆ ಪ್ರದೇಶದಲ್ಲಿ ಕೂಡ ಸಂದರ್ಶನ ಮಾಡಿದ. ಅಲ್ಲಿಂದ ಮುಂದೆ ಇರುವಂಥ ಪ್ರದೇಶ ಅಂದರೆ ವೇದಾರಣ್ಯ. ಆ ವೇದಾರಣ್ಯವನ್ನು ಈಗ ತಿರುಮರೈಗಾಡ್ ಅಂತ ಕರೀತಾರೆ. ಮರೈ ಅಂದರೆ ವೇದ, ಈಗೇನೋ ತಮಿಳಿನ ಹೆಸರು. ತಿರುಮರೈಗಾಡ್ ಅಂತ ಆ ಪ್ರದೇಶಕ್ಕೆ ಬಂದ. ಅಲ್ಲಿ ಮಧ್ಯಾರ್ಜುನಂ ಶಿವಂ, ಮಧ್ಯಾರ್ಜುನ ಅಂತ ಒಂದು ಈಶ್ವರನಿಗೆ ಹೇಳ್ತಾರೆ. ಆ ಈಶ್ವರನನ್ನು ಅಲ್ಲಿ ನಮಸ್ಕರಿಸಿದ. ಮಧ್ಯಾರ್ಜುನಂ ಶಿವಂ ಜ್ಞಾತ್ವಾತ್ರ ವೃದ್ಧ ಕಾವೇರಿ, ವೃದ್ಧ ಕಾವೇರಿ ಅಂತ. ಇದು ಏನಂತ ವೃದ್ಧ ಕಾವೇರಿ ಅಂತ ಕೇಳಿದ್ರು ಕೂಡ ನನಗೆ ಮಾಹಿತಿ ಸಿಗಲಿಲ್ಲ. ಈ ವೃದ್ಧ ಕಾವೇರಿ ಹಿಂದೊಂದ್ಸರಿ ಕಾವೇರಿ ಅಂತ ಬಂತು, ಈಗ ವೃದ್ಧ ಕಾವೇರಿ ಅಂತ ಬಂತು. ನನ್ನ ಊಹೆ ಅಂತೆ ಆ ಕಾವೇರಿ ನದಿಗೆ ಒಂದೊಂದು ಕವಲುಗಳಿವೆಲ್ಲ ಇನ್ನೊಂದು ಕಡೆ ಬಂದಿತ್ತು, ನಿಮ್ಗೆ ನೆನಪಿರಬೇಕು. ಸರಯು ಮತ್ತು ವೃದ್ಧ ಸರಯು ಅಂತ ಎರಡು ಬಂದಿತ್ತು. ಹಳೆಯ ಸರಯು ಏನಿತ್ತು ತಾನು ಯಾವ ಪಾತ್ರವೆಲ್ಲ ಹರಿದಿತ್ತು ಅದಕ್ಕೆ ಸರಯು ಅಂತ ಹೇಳ್ತಾರೆ. ಆ ಸರಯು ನದಿನೇ ರಾಮನ ಪ್ರಾರ್ಥನೆಯಂತೆ ರಾಮ ಲಕ್ಷ್ಮಣ ಬಿಟ್ಟ ಬಾಣಕ್ಕನುಸಾರವಾಗಿ ಮತ್ತೊಂದು ಕವಲಾಗಿ ಒಬ್ಬ ಮುನಿಗೆ ಅನುಕೂಲ ಕೊಡೋದಕ್ಕಾಗಿ ಹರಿದಿತ್ತು. ಅದು ಹೊಸ ಸರಯು. ಹಳೆಯ ಸರಯು, ಮೂಲ ಸರಯು ಏನಿದೆ ಅದು ವೃದ್ಧ ಸರಯು. ಹಾಗೆ ಇದು ಏನಾದರೂ ಇದ್ದಿರಬಹುದು. ಆ ಪ್ರದೇಶದಿಂದ ಬಹಳಷ್ಟು ಸಂದರ್ಶನ ಮಾಡಿ
ಅಲ್ಲಿ ವಿಮರ್ಶೆ ಮಾಡಿದಾಗ ಗೊತ್ತಾಗ್ಬರ್ತದೆ ಅದು. ಅಂತೂ ಅದು ವೃದ್ಧ ಕಾವೇರಿ. ಅಲ್ಲಿಂದ ಮುಂದೆ ಕುಂಭಕೋಣಂ ವಿಲೋಕ್ಯಚ, ಕುಂಭಕೋಣವನ್ನು ರಾಮ ತಲುಪಿದ. ಅಲ್ಲೂ ಕೂಡ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸಿದ ಅಂತನೋಲಿಗೆ ಇವತ್ತಿನ ಕಥೆಯನ್ನು ಮುಕ್ತಾಯ ಮಾಡಬೇಕು. ಇವೆಲ್ಲ ಏನಂದ್ರೆ ತಮಿಳುನಾಡನ್ನು ನಾನು ಸಂದರ್ಶನ ಮಾಡಿಲ್ಲ, ಆದರೂ ಆ ತಮಿಳು ಆಂಧ್ರ ಪ್ರದೇಶದಲ್ಲಿರುವಂಥ ಎಷ್ಟೋ ಜನ ಎಲ್ಲೂ ಬಂದಿಲ್ಲ. ಇನ್ನು ತೀರ್ಥ ಪ್ರಬಂಧದಲ್ಲಿ ಏನಾದರೂ ಬಂದಿದೆ ನೋಡಬೇಕು. ನನಗಂತೂ ಗೊತ್ತಿದೆ ಆಗಿರಲಿಲ್ಲ. ಸುಮಾರು 2-3 ಗಂಟೆ ದೂರವಾಣಿ ಮೂಲಕನೇ ಅಲ್ಲಿದ್ದಂಥ ಪ್ರದೇಶದವರು ಎಲ್ಲರನ್ನೂ ಸಂದರ್ಶನ ಮಾಡಿ, ಇದು ಆನಂದ ರಾಮಾಯಣದ್ದೇ ಇದು, ವಾಲ್ಮೀಕಿ ರಾಮಾಯಣದಲ್ಲಂತೂ ಬಂದಿಲ್ಲ, ಬೇರೆ ಬಂದಿರಬೇಕು. ಕನಕಗಿರಿ ಅಂತಿದೆ, ಕನಕಾಚಲ ಅಂತ ಬಂತು, ಕನಕಗಿರಿ ಅಂತ ಬಂತಲ್ಲ, ಅಲ್ಲಿ ಕನಕಾಚಲ ಅಂತನವರೇ ನಮ್ಮ ಸ್ನೇಹಿತರು ಒಬ್ಬರು. ಹೌದು, ಆನಂದ ರಾಮಾಯಣದಲ್ಲಿ ಬಂತಲ್ಲ, ವಾಲ್ಮೀಕಿ ರಾಮಾಯಣದೊಳಗೆ ಇಲ್ಲ. ಇಲ್ಲ ಇಲ್ಲ, ಅದು ಈ ಆನಂದ ರಾಮಾಯಣದೊಳಗೆ ಬಂದ ಕಥೆ, ಅದನ್ನು ಶ್ರವಣ ಮಾಡಿದ್ದೇವೆ. ಆದರೆ ಆ ಐರಾವಣ ಮೈರಾವಣರ ಕಥೆ ಏನಿದೆ ಅದನ್ನು ವಿಜಯದಾಸರು ತಮ್ಮ ಒಂದು ಪದದಲ್ಲಿ ಹೇಳ್ತಾರೆ. ಹಾಗಾಗಿ ಆ ಕಥೆ ಅಪ್ರಾಮಾಣಿಕ ಏನಲ್ಲ. ನಾವು ಆನಂದ ರಾಮಾಯಣವನ್ನು ಶ್ರವಣ ಮಾಡುವಾಗ ಇದೊಂದು ಸಂಗತಿಯನ್ನು ಯಾವಾಗಲೂ ನೆನಪಿಟ್ಕೊಂಡಿರ್ಬೇಕು. ಇದೇನೆಂದರೆ, ಇದು ವೆಂಕಟರಮಣ ದೇವಾಲಯಕ್ಕೆ ಬಂದ, ಉಡುಪಿಗೆ ಬಂದ ಅಂದರೆ ಇದೆಲ್ಲ ಇತ್ತೀಚಿಂದ. ರಾಮನ ಕಾಲದಲ್ಲಿ ಇದಿರಲಿಲ್ಲ. ಇದೆಲ್ಲ ಪ್ರಕ್ಷಿಪ್ತನ ಹೇಗೆ ಅಂತ ನಮಗೆ ಸಂದೇಹ ಬರ್ಬೋದು. ಅದನ್ನು ವಿಶ್ವನಾಥನ ಸ್ವಾಮಿಗಳು ಹೇಳಿದಂತೆ ಆಮೇಲೆ ಮಹತ್ವ ಬರ್ತದೆ. ಮುಂದೆ ಅಲ್ಲಿ ವೆಂಕಟರಮಣ ಬಂದು ನೆಲೆಸೋನಿದ್ದಾನೆ, ಕೃಷ್ಣ ಬಂದು ನೆಲೆಸೋನಿದ್ದಾನೆ ಅನ್ನುವ ಪ್ರಖ್ಯಾತ ಆತನಿಗೆ ಮೊದಲೇ ಗೊತ್ತಿದ್ದರಿಂದ ಅಲ್ಲಿ ಬಂದ. ಇವೆಲ್ಲ ಗ್ರಂಥಗಳು ಪ್ರಮಾಣ ಹೌದೋ ಇಲ್ಲೋ ಅನ್ನೋ ಪ್ರಶ್ನೆ ಈಗ ಅದು ಅಷ್ಟು ಉಪಯುಕ್ತ ಅಲ್ಲದ ಪ್ರಶ್ನೆ ಅದು. ಆ ವಾಕ್ಯದಿಂದ ಏನು ಅರ್ಥ ಮಾಡ್ಕೋಬೇಕು ಅಂತಷ್ಟೇ ನಾವು ಈ ಪ್ರಯತ್ನ ಪಡಬೇಕು. ಇದು ನನ್ನ ಆಲೋಚನೆ. ಏಕೆಂದರೆ ಹಾಗೆ ಬಹಳ ದೀರ್ಘವಾಗಿ ಆಲೋಚನೆ ಮಾಡ್ಕೊಂಡು ಕೂತ್ರೆ ಆ ಪ್ರಶ್ನೆ ನಾಳೆ ವೇದಗಳು ಬುಡಕ್ಕೆ, ಉಪನಿಷತ್ತುಗಳು ಬುಡಕ್ಕೆ ಬರ್ತದೆ. ಹಾಗಾಗಿ ವೇದಗಳಿಗೆ ಪ್ರಾಮಾಣ್ಯ ಸಮರ್ಥನೆ ಮಾಡೋದು ಹೇಗೆ, ಉಪನಿಷತ್ತುಗಳಿಗೆ ಪ್ರಾಮಾಣ್ಯ ಸಮರ್ಥನೆ ಮಾಡೋದು ಹೇಗೆ ಅನ್ನೋದೇ ದೊಡ್ಡ ಗೊಂದಲದ ಗೂಡಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ಹಾಗಾಗಿ ವಾಲ್ಮೀಕಿ ರಾಮಾಯಣವನ್ನು ಕೆಲವು ಪ್ರಮಾಣ ತಪ್ಪೋದಿಲ್ಲ, ಆನಂದ ರಾಮಾಯಣವನ್ನು ಒಪ್ಪೋದಿಲ್ಲ ಅಂತ ಕೆಲವರು. ಅದೇನೇ ಇರಲಿ, ಯಾರು ಏನನ್ನು ಒಪ್ಪುತ್ತಾರೆ, ಯಾವ್ದು ಪ್ರಮಾಣ ಹೌದೋ ಅನ್ನೋ ಅಂತ ತೀರ್ಮಾನ ಮಾಡೋದಕ್ಕಿಂತ ಆ ವಾಕ್ಯದಿಂದ ಏನು ಅರ್ಥವನ್ನು ನಾವು ತಗೊಳ್ಬೇಕು ಅಂತ ಈಗ ಆಲೋಚನೆ ಮಾಡೋದಷ್ಟೇ ನಮ್ಮ ಎದುರಿಗಿರುವಂಥ ಸವಾಲು. ಇದು ನನಗೆ ವೇದ, ಉಪನಿಷತ್ತು, ಆನಂದ ರಾಮಾಯಣ, ವಾಲ್ಮೀಕಿ ರಾಮಾಯಣ, ಭಾಗವತ ಇದೆಲ್ಲದರ ಬಗ್ಗೆ ಅನಿಸೋದು ಹೀಗೆ. ಅದಕ್ಕಾಗಿ ಯಾವುದನ್ನಾದ್ರೂ ಪ್ರಕ್ಷಿಪ್ತ ಅಂತಂದರೆ ಬರೀ 2-3 ಶ್ಲೋಕ, 2-3 ಅಧ್ಯಾಯ ಯಾಕೆ ಪ್ರಕ್ಷಿಪ್ತ ಅಂತ ಆಲೋಚನೆ ಮಾಡ್ತೀರಿ? ಇಡೀ ಗ್ರಂಥವೇ ಪ್ರಕ್ಷಿಪ್ತ ಆಗಿದ್ದರೂ ಆಲೋಚನೆ ಮಾಡಬೇಡಿ, ಚಿಂತೆ ಮಾಡಬೇಡಿ. ಅದರಿಂದ ಏನು ಅರ್ಥ ತಗೊಳ್ಬೇಕು ಅಂತ ನಾವು ಆಲೋಚನೆ ಮಾಡಿದ್ರೆ ಸಾಕು. ಇದು ನನ್ನ ಆಲೋಚನೆ. ಅದಕ್ಕಾಗಿ ಆ ಕನಕಾಚಲ ಅಂತ, ಕನಕಗಿರಿ ಅಂತ ಏನು ಬಂತು, ಅಲ್ಲಿ ಅವರೊಬ್ಬರು ಕನಕಾಚಲ ಅನ್ನೋರು ನನ್ನ ಮಾಹಿತಿ ಕೊಟ್ಟರು. ಮತ್ತು ಆ ಪ್ರದೇಶವನ್ನೆಲ್ಲ ಓಡಾಡಿದವರೊಬ್ಬರು ಜೋಶಿ ಪವಮಾನಾಚಾರ್ಯ ಅನ್ನೋರು ಮಾಹಿತಿ ಕೊಟ್ಟರು. ಮತ್ತು ಈ ತಮಿಳುನಾಡಿನ ಎಲ್ಲ ಪ್ರದೇಶಗಳು, ಆ ಪಕ್ಷಿ ತೀರ್ಥ, ತಿರುವೇಂಗಾಡ್, ತಿರುಮರೈಗಾಡ್, ಇವೆಲ್ಲ ಪ್ರದೇಶಗಳು, ಇದನ್ನು ಬಹಳ ಆತ್ಮೀಯರಾದವರು ರೇಣುಕಾ ಗುರುರಾಜನ್ ದಂಪತಿಗಳು, ಅವರೆಲ್ಲ ಮಾಹಿತಿ ಕೊಟ್ಟರು. ನಾನಂತೂ ಆ ಪ್ರದೇಶಕ್ಕೆ ಹೋಗಿಲ್ಲ. ನಮ್ಮವರಾದವರು ಅದನ್ನೆಲ್ಲ ದೂರವಾಣಿ ಮೂಲಕ ಆ ಮಾಹಿತಿಗಳನ್ನು ಕೊಟ್ಟರು. ಮಂಗಳ ಇನ್ನು ಯಾವಾಗ ಆಗ್ತದೆ ಗೊತ್ತಿಲ್ಲ. ಆ ಸಮಯದಲ್ಲಿ ಮತ್ತೆ ನನಗೆ ಅವ್ರ ಹೆಸರುಗಳನ್ನು ನೆನಪಾಗಲಿಕ್ಕಿಲ್ಲ. ಅದಕ್ಕೆ ಇವತ್ತೇ ಅವರಿಗೆ ಕೃತಜ್ಞತೆಗಳನ್ನು ಹೇಳಿ ಇವತ್ತಿನ ಕಥೆಯನ್ನು ಮುಕ್ತಾಯ ಮಾಡ್ತೀನಿ.